ಹುಟ್ಟಿದ್ದಿಲ್ಲವ ಲಿಂಗಾಯತರು ಹೋಗ್ಲಿಲ್ಲ, ಬ್ರಾಹ್ಮಣರು ಹೋಗ್ಲಿಲ್ಲ, ಹಿಂದುಳಿದ ವರ್ಗದವ್ರು ಯಾರು ಹೋಗ್ಲಿಲ್ಲ. ಅನ್ಯಾಯ ಆಗ್ಯದ ಅಂತ ಹೇಳಿ ಯಾರು ಹೋಗ್ಬೇಕಾಗಿತ್ತು? ಒಬ್ಬ ಹೊಲೆರ ಹೋಗ್ಯಾನ, ಒಬ್ಬ ಮಾದ್ರ ಹೋಗ್ಯಾನ. ಬಡವರಿಗೆ ಮೋಸ ಮಾಡಿ ಅಧಿಕಾರಕ್ಕೆ ಬಂದಿರತಕ್ಕಂತ ಸರ್ಕಾರ ಬಡವರ ವಿರೋಧಿ ನೀತಿ ಅದ, ದಲಿತರ ವಿರೋಧಿ ನೀತಿ ಅದ. ಒಂಥರ ಇರುತ್ತೆ. ಅವ್ರ ಮನೆಗೆ ಹೋಗಿ ಒಂದು ಸಾಂತ್ವನ ಹೇಳಲಿಲ್ಲ, ಒಂದು ₹5 ಪರಿಹಾರ ಕೊಡ್ಲಿಲ್ಲ ಅಂತೇಳಿ 2023 ಪ್ರಣಾಳಿಕೆ ಒಳಗೂ ಹೇಳಿದ್ರಿ, ಹೇಳಿ ಅಧಿಕಾರಕ್ಕೆ ಬಂದಿರಿ. ಅದೇ ರೀತಿ ಇಂದು 2018ರಲ್ಲಿ 13ರಲ್ಲಿ ನಾವು ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಹೇಳಿದ್ರಿ. ನಿಮ್ಮ ನುಡಿದಂತ ನಡೆಯುವ ಸರ್ಕಾರ ಹೇಳಿದ್ದೇನು 2023 ವಿಧಾನಸಭಾ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬಂದ ಮೊದಲನೇ ಸಂಪುಟದ ಸಭೆಯಲ್ಲೇ ನಾವು ಈ ಸಮಸ್ಯೆಗೆ ಪರಿಹಾರ ಮಾಡ್ತೀವಿ, ನಾವು ಮಾಡಿಕೊಡ್ತೀವಿ, ನಮಗೆ ಅಧಿಕಾರ ಕೊಡಿ ಅಂತ ಹೇಳಿ ಗೋಗರ್ದ ಅಧಿಕಾರಕ್ಕೆ ಬಂದು ಬಡವರಿಗೆ ಮೋಸ ಮಾಡಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಸರ್ಕಾರ ಇವತ್ತು ಬಡವರ ವಿರೋಧಿ ನೀತಿ ಅದ, ದಲಿತರ ವಿರೋಧಿ ನೀತಿ ಅದ. ಇದನ್ನು ನಾವು ಖಂಡಿಸ್ತೀವಿ. ಮತ್ತು ಒಳ ಮೀಸಲಾತಿ ವಿಚಾರದಲ್ಲಿ ಮಾಧುಸ್ವಾಮಿ ವರದಿ ಭಾಳ ಪರ್ಫೆಕ್ಟ್ ಆಗಿತ್ತು, ಅದನ್ನೂ ಮಾಡಲಿಲ್ಲ. ಸುಪ್ರೀಂ ಕೋರ್ಟ್ ಆದೇಶನೂ ಜಾರಿಗೆ ತರಲಿಲ್ಲ, ನಾಗಮೋಹನ್ ದಾಸರ ವರದಿನೂ ಜಾರಿಗೆ ತರಲಿಲ್ಲ. ಅವರು ಪಿತ್ರಾರ್ಜಿತ ಆಸ್ತಿ ಥರ ಹಂಚಿಕೆ ಮಾಡಿಕೊಂಡು ಜನರಿಗೆ ಮೋಸ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದೆ. ಇದಕ್ಕೆ ಉತ್ತರ ಹೇಳಬೇಕು. ಅಧಿಕಾರಕ್ಕೆ ಬಂದ ಮೇಲೆ ಒಂಥರ ಇರ್ತೀರಿ, ಅಧಿಕಾರಕ್ಕೆ ಬರೋದು ಮುಂತೆ ಕುರ್ಚಿ ಕಂಟಕ್ಕೆ ಬಂದಾಗ ಅಹಿಂದ ಅಂತ ಹೇಳ್ತೀರಿ ಸಿದ್ದರಾಮಯ್ಯನವ್ರೆ. ಅಧಿಕಾರದ ಕುರ್ಚಿ ಮೇಲೆ ಕೂತ ಮೇಲೆ ಜೈ ಹಿಂದ್ ಅಂತ ಹೇಳ್ತೀರಿ. ಯಾವುದು ನೀತಿ ನಿಮ್ಮದು? ನಿಮ್ಮ ನೀತಿ ಯಾವುದು? ತಿಮ್ಮಾಪುರ್ಗಂತೂ ಏನೂ ಜ್ಞಾನ ಇಲ್ಲದೆ ಮಾತಾಡ್ತಾರೆ ಅವ್ರು. ಎಕ್ಸೈಸ್ ಮಿನಿಸ್ಟರ್ ಅನ್ನೋದು ಸಾಬೀತು ಮಾಡಿದಾರೆ. ಹೇಳ್ಬೇಕಲ್ಲ. ತಿಮ್ಮಾಪುರ್ 2015ರಲ್ಲಿ ಒಳ ಮೀಸಲಾತಿಗಾಗಿ ಒಂದು ದೊಡ್ಡ ಸಮಾವೇಶ ಮಾಡಿಸಿದ್ರು ಕಾಂಗ್ರೆಸ್ದವ್ರೆಲ್ಲರೂ ಸೇರಿ. ನಾವು ಹೇಳಿದೆವು 101 ಜಾತಿಗೂ. ಅವತ್ತು ಕೂಡ ಆ ಸಮಾವೇಶಕ್ಕೆ ನಮ್ಮ ಜಗದೀಶ್ ಶೆಟ್ಟರು ಮಾಜಿ ಮುಖ್ಯಮಂತ್ರಿಗಳು ಹೋಗಿ ಹೇಳಿದಾರ, 101 ಜಾತಿಗೂ ನ್ಯಾಯ ಕೊಡ್ತಕ್ಕಂಥ ಒಳ ಮೀಸಲಾತಿಗೆ ನಮ್ಮ ಒಪ್ಪಿಗೆ ಇದೆ ಅಂತ ಹೇಳಿದಾರೆ. 101 ಜಾತಿಗೂ ನ್ಯಾಯ ಸಿಗ್ಬೇಕು, ಯಾರು ಅಸಮಾಧಾನ ಆಗದಂಗೆ ಮಾಡಿಕೊಡಿ. ಅದೇ ಸರ್ಕಾರದ ನೀತಿ, ಅದೇ ದಕ್ಷ ಸರ್ಕಾರ ತಿಳ್ಕೊತೀವಿ ನಾವು ಮಾಡಿಕೊಟ್ಟು. ಅದಕ್ಕೆ ಇವರು ಮಾಡಿರ್ತಕ್ಕಂಥ ಮೋಸದ ಆಟ ಏನದ. 8 ಮಂದಿ ಸತ್ತರು 2015ರಲ್ಲಿ, 16ರಲ್ಲಿ ಹುಬ್ಬಳ್ಳಿ ಸಮಾವೇಶಕ್ಕೆ ಹೋದವ್ರು ನಮ್ಮ ಜಿಲ್ಲೆಯವರೇ 8 ಮಂದಿ ಆಕ್ಸಿಡೆಂಟ್ ಆಗಿ ಸತ್ತರು. ಅವ್ರ ಮನೆಗೆ ಹೋಗಿ ಒಂದು ಸಾಂತ್ವನ ಹೇಳಲಿಲ್ಲ, ಒಂದು ₹5 ಪರಿಹಾರ ಕೊಡಲಿಲ್ಲ. ಇದೇ ತಿಮ್ಮಾಪುರ ಅಧಿಕಾರ ಇರಲಾರ್ದಾಗ ಕಣ್ಣೀರು ಸುರಿಸ್ಕೊತ ಎಲ್ಲ ಕಡೆ ತಿರುಗಾಡ್ತಾರೆ. ಅಧಿಕಾರಕ್ಕೆ ಬಂದ ಮೇಲೆ ನೆತ್ತಿ ಮೇಲೆ ಕಣ್ಣು ಬರ್ತಾವೆ. ಸಂವಿಧಾನದಲ್ಲಿ ಇರ್ತಕ್ಕಂಥ ವಿಷಯ. ಆದರೆ ಶೆಡ್ಯೂಲ್ 9ಕ್ಕೆ ಸೇರಿಸದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಡಿಬಿಟ್ಟಾರೆ. ಮತ್ತು ನಮ್ಮ ರಾಜ್ಯದಲ್ಲೂ ಮಾಡಿದ್ವಿಲ್ಲ. ಕೋರ್ಟಿಗೆ ಯಾರು ಹೋದ್ರು? ಕೋರ್ಟಿಗೆ ಇವರೇ ಕಳಿಸ್ಯಾರ, ಕಾಂಗ್ರೆಸ್ ಸರ್ಕಾರ. ಒಂದೇ ನಿಮಿಷ ನಿಮಗೆ ಹೇಳ್ಬಿಡ್ತೇನೆ ನಾನು. ಲಿಂಗಾಯತರು ಹೋಗ್ಲಿಲ್ಲ, ಬ್ರಾಹ್ಮಣರು ಹೋಗ್ಲಿಲ್ಲ, ಹಿಂದುಳಿದ ವರ್ಗದವ್ರು ಯಾರು ಹೋಗ್ಲಿಲ್ಲ. ಅನ್ಯಾಯ ಆಗ್ಯದ ಅಂತ ಹೇಳಿ ಯಾರು ಹೋಗ್ಬೇಕಾಗಿತ್ತು? ಒಬ್ಬ ಹೊಲೆರ ಹೋಗ್ಯಾನ, ಒಬ್ಬ ಮಾದ್ರ ಹೋಗ್ಯಾನ, ಒಬ್ಬ SC ಲೆಫ್ಟ್ ರೈಟ್ ಹೋಗ್ಯಾರ. ಯಾರು ಶಿಷ್ಯರವರು? ಹೋದವರು? ಮಂಡ್ಯದವ್ರು ಯಾರು ಶಿಷ್ಯರು? ರಾಯಚೂರಿನವ್ರು ಯಾರು ಶಿಷ್ಯರು? ಇವರೇ ಕಳಿಸಿದಾರ. ಮತ್ತು ಕೋರ್ಟ್ನಾಗ ಬಸವರಾಜ್ ಅವರು ಮುದ್ದತ್ ಬಂದ್ರೆ 2 ಮುದ್ದತ್ತಿಗೆ ಹಾಜರಾಗಲಿಲ್ಲ. ಇವರು 3ನೇ ಮುದ್ದತ್ತಿಗೆ ಕೋರ್ಟ್ ಆರ್ಡರ್ ಮಾಡಿಬಿಡ್ತಾರೆ. ಇವ್ರು ಹೋಗಿ ಹೇಳ್ಬೇಕಲ್ಲ, ಜಸ್ಟಿಫಿಕೇಶನ್ ಮಾಡ್ಕೋಬೇಕಲ್ಲ. ನಾವು ಯಾಕೆ 56% ಮಾಡಿದ್ದೀವಿ ಸರ್ಕಾರ, ಕರ್ನಾಟಕ ಸರ್ಕಾರ ಅನ್ನೋದನ್ನು ಜಸ್ಟಿಫಿಕೇಶನ್ ಮಾಡ್ಕೋಬೇಕಾಗಿತ್ತು. ಮತ್ತು ಆ ಇಬ್ಬರದು ಏನು ಕೋರ್ಟ್ಗೆ ಹೋದವ್ರದಾರ, ಅವ್ರ ವಿಷಯ ಏನು ಅದು ನಿಮ್ಗೆ ಗೊತ್ತಿರಲಿ. ಅವರು ಬೋವಿ, ಲಂಬಾಣಿ, ಕೊರ್ಚ ಬೇರೆ ರಾಜ್ಯದಲ್ಲಿ SC ಇಲ್ಲ, ಅವ್ರನ್ನ ತೆಗಿರತ್ ಕೋರ್ಟ್ಗೆ ಹೋಗ್ಯಾರ. ಕಾಂಗ್ರೆಸ್ನವ್ರು ಶಿಷ್ಯರವರು. ನಾವು ಹೇಳಿದ್ದೀವಿ ಬೊಂಬಾಯಿ ಅವ್ರ ಸರ್ಕಾರ ಇದ್ದಾಗ 101 ಜಾತಿ SC ಒಳಗೆ ಏನಿದ್ದಾರ ಎಲ್ಲರನ್ನು ಮುಂದುವರ್ಸ್ಬೇಕಂತ ಹೇಳಿವಿ ನಾವು. ಯಾರನ್ನೂ ತೆಗಿಬಾರ್ದು, ಯಾರಿಗೂ ಅನ್ಯಾಯ ಆಗಬಾರ್ದು. ಮೀಸಲಾತಿ ಹಂಚಿಕೆ 101 ಜಾತಿಗಳು ಫಲಾನುಭವಿಗಳಾಗಬೇಕಂತ ಹೇಳಿದ್ವಿ. ಕಾಂಗ್ರೆಸ್ನವ್ರು ಏನು ಮಾಡ್ತಾ ಇದ್ದಾರೆ ಈಗ ಗೊತ್ತಾಗ್ತದವ್ರು, ಜನ ಬುದ್ಧಿ ಕಲಿಸ್ತಾರೆ.
ಡ್ಯಾಮ್ ಎತ್ತಿಸಿ ಆಲ್ಮಟ್ಟಿ 519ಕ್ಕೆ ನೀರು ನಿಂದಿಸಿದ್ದು ನಾನ. ಆ 519ಕ್ಕೆ ನೀರು ನಿಂದಿಸಿದ್ದು ನಾನ. 519ಕ್ಕೆ ನಿಂದಿರ್ಸಾಗಿನ ಹುಟ್ಟಿದ್ದಿಲ್ಲ ಇವ. ಹೌದು. 519.6ಕ್ಕ ಯಾವ ಸರ್ಕಾರದಾಗ ಆಗ್ಯದ? ಎಸ್ ಎಂ ಕೃಷ್ಣ ಕರ್ಕೊಂಡ್ ಬಂದು 500 ಕೋಟಿ ರೂಪಾಯಿ ಸ್ಥಳದಲ್ಲಿ ಕೊಟ್ಟಿದ್ದು ನಾನೇ. ಇದೆಲ್ಲ ಇಲ್ಲ, ನೀವು ಗೊತ್ತಿದ್ದವ್ರು ಇದ್ದೀರಿ ಜಿಲ್ಲೆಯವರು. ಅವ್ರ ಆರೋಪ. ದೇವೇಗೌಡರು ಮುಖ್ಯಮಂತ್ರಿ ಆದ್ಮೇಲೆ UKP ಕೃಷ್ಣಾ ನದಿ ನೀರು ರೈತರ ಭೂಮಿಗೆ ಹರಿದದ್ದು ನಿಮ್ಗೆ ಗೊತ್ತಿರಿ. ಪಟೇಲ್ರು ಮುಖ್ಯಮಂತ್ರಿ ಇದ್ದಾಗ ನಾಗೇಗೌಡರು ನೀರಾವರಿ ಮಂತ್ರಿ. ಒಂದು ಸ್ವಲ್ಪ ಸೂಕ್ಷ್ಮವಾಗಿ ತಗೋಬೇಕು, ಯಾಕಂದ್ರೆ ಇಲೆಕ್ಷನ್ ಅದ. ನಾಗೇಗೌಡರು ನೀರಾವರಿ ಮಂತ್ರಿ. ಅವರೊಂದು ಸ್ಟೇಟ್ಮೆಂಟ್ ಮಾಡಿದ್ರು ಎಲ್ಲೋ ತಪ್ಪಿ, ನಾವು ಡ್ಯಾಮ್ ಹೈಟು 524.256 ಮೀಟರ್ಗೆ ಕಂಪ್ಲೀಟ್ ಆಗಿದೆ, ನಾವು ನೀರು ನಿಂದಿರಿಸ್ತೀವಿ ಅಂತ ಒಂದು ಶಬ್ದ ಬಂದ್ಬಿಡ್ತು ಅವ್ರ ಬಾಯಿಂದ. ಅದನ್ನು ಇಂಗ್ಲೀಷ್ ಪತ್ರಿಕೆಯಲ್ಲಿ ಬಂದದ್ದನ್ನು ತಗೊಂಡೋಗಿ ಆಂಧ್ರದವರು ಕೋರ್ಟಲ್ಲಿ ಗೇಟ್ಗಳನ್ನ ಕಟ್ ಮಾಡಿಸಿದ್ರು. ಮತ್ತು ಅವಾಗ ಎಲ್ಲಿದ್ರು ಇವರು? ಯಾರ ಸರ್ಕಾರ ಇತ್ತು? 519 ಮೊದಲೇ ಆಗಿತ್ತು. 519.6, 524.25 ಮೀಟರು ಫೈನಲ್ ಹೈಟ್ ಡ್ಯಾಮಿಂದು. 524.256 ಫೈನಲ್ ಹೈಟ್. ಆ ಹೈಟ್ಗೆ ಡ್ಯಾಮ್ ಕಂಪ್ಲೀಟ್ ಮಾಡಿದ್ದು ಯಾರ ಸರ್ಕಾರ ಇದ್ದಾಗ? NM ಶೆಟ್ಟರ್ ನೆನಪು ಮಾಡ್ತೀನಿ, ಯಾರ ಸರ್ಕಾರ ಇದ್ದಾಗ? ಏನೋ ಮಾಡಿಲ್ಲ, ಮಂದಿ ಮಾಡಿದ್ದನ್ನು ಪೂಜಾ ಮಾಡ್ತಾರೆ. ಮತ್ತೆ ಈಗ 3 ವರ್ಷ ಆತಲ್ಲ ಬಂದು, ಯಾಕೆ ಮಾಡ್ಲಿಲ್ಲ? ಕೋರ್ಟ್ಗೆ ಹೋಗ್ಯಾರ. ಎಷ್ಟು ಕೋರ್ಟ್ಗೆ ರೈತರು ಕೋರ್ಟ್ಗೆ ಹೋಗಿದಾರ. ಪೇಮೆಂಟ್ ಬಾಕಿ ಅದ, ಕೊಟ್ಬಿಡು. ಎನ್ಹಾನ್ಸ್ಡ್ ಕಂಪೆನ್ಸೇಷನ್ ಮತ್ತು ರೆಗ್ಯುಲರ್ ಕಂಪೆನ್ಸೇಷನ್ 2,000 ಕೂಡಿ ಈ ಸದ್ಯ ಬೇಕನ್ನೋರ ಸಂಖ್ಯೆ ಎಷ್ಟದ ಅಂದ್ರೆ 25,000 ಕೋಟಿ ಅಷ್ಟು ಬೇಕನ್ನೋರು ಇದ್ದಾರೆ. ಕೊಡಿ ಅವ್ರಿಗೆ. ಒಮ್ಮೆ ಶೆಟ್ರ ಪೂರ್ಣ ಅವನು ಕುಂದಿರ್ಸ್ಬಿಡ್ರಿ, ಕರೆದು ಬಿಡ್ರಿ ನೀವು. ನಾ ಬರ್ತೇನೆ. UKP 1956ರಿಂದ ಇಲ್ಲಿ ತನ ಏನೇನಾಗ್ಯದ ನಾ ಹೇಳ್ತೇನೆ, ಅದಕ್ಕೆ ಉತ್ತರ ಹೇಳಿ. ಬಹಿರಂಗ ಚರ್ಚೆ ಹಾಗೆ ಇಲ್ಲ, ವಿತ್ ಡಾಕ್ಯುಮೆಂಟ್ಸ್ ಬರ್ಲಿ. ಸರ್ಕಾರದಲ್ಲ, ಅವ್ರ ಕೈಯಾಗ ಡಾಕ್ಯುಮೆಂಟ್ ತಗೊಂಬರ್ರಿ. ನಾನು ಪ್ರಶ್ನೆಗಳನ್ನ ಹೇಳ್ತೇನೆ, ಅವಕ್ಕೆ ಉತ್ತರ ಕೊಡ್ಲ. ಯಾಕಂದ್ರೆ ಫೈಲ್ ನಮ್ಮ ಮನ್ಯಾಗಿಲ್ಲ, ಸರ್ಕಾರದ ಮನ್ಯಾಗದ. ಸರ್ಕಾರ ತಗೊಂಡ್ ಬರ್ಲಿ. ಅವ್ನು ಸರ್ಕಾರ ಅಲ್ಲ, ಉಸ್ತುವಾರಿ ಮಂತ್ರಿ. ತಗೊಂಡ್ ಬರ್ಲಿ, ನಾ ತಯಾರಿದ್ದೀನಿ. ಬಹಿರಂಗ ಚರ್ಚೆಗೆ ಆಹ್ವಾನ ಮಾಡ್ತೀನಿ. 1956 ಡಿಸೆಂಬರ್ 31, 2026 ಏನು ನಡೆದದ್ ನಾ ಹೇಳ್ತೇನೆ, ಅದಕ್ಕೆ ಉತ್ತರ ಹೇಳ ವಿತ್ ಡಾಕ್ಯುಮೆಂಟ್. ಎಲ್ಲರಿಗೂ ಗೊತ್ತಿಲ್ಲ, ಸಾಮಾನ್ಯ ಜನರಿಗೆ ಗೊತ್ತಿಲ್ಲ. ಈ ಮುಳುಗಡೆ ಅವ್ರಿಗೆ ಏನು ಗೊತ್ತಿಲ್ಲ. ಬಸವರಾಜ ಫೈಲ್ ಅವ್ರ ಮನೆಯೊಳಗದ, ಸರ್ಕಾರದ ಮನೆಯೊಳಗೆ. ತಗೊಂಡು ಬರ್ಲಿ, ಎಲ್ಲಾನು ಜನರಿಗೆ ಬಹಿರಂಗವಾಗಿ ಗೊತ್ತಾಗ್ಲಿ. ತಯಾರಿದ್ದೇನೆ ಮಾತಾಡಿಲ್ಲ. ನಾನು ಮಾತಾಡ್ತೇನೆ, ಇದೇ ಅವಧಿಯೊಳಗೆ ಮಾತಾಡ್ತೀನಿ. 9ನೇ ತಾರೀಕಿನೊಳಗೆ ಬಿಜೆಪಿ ಗ್ಯಾರಂಟಿ ಸರ್. ನಾನು ಮಾತಾಡ್ತೇನೆ ಪೂರ್ಣ. BJP ಗ್ಯಾರಂಟಿ ಅಲ್ಲ, ಕಾರಜೋಳ ಗ್ಯಾರಂಟಿ ಅಂತ ಹೇಳಿ ಮಾತಾಡ್ತೇನೆ, ಪೂರ್ಣ ಮಾತಾಡ್ತೇನೆ. 1956ದಿಂದ ಇಲ್ಲಿ ತನ ಏನಾಗ್ಯದ ಅಷ್ಟೂ ಹೇಳ್ತೇನೆ. ಸರ್ಕಾರ ಏನು ಮಾಡಿದೆ ಹೇಳಿ. ನಂದು ಒಂದೇ ಪ್ರಶ್ನೆ, 28 ಮಾರ್ಚಕ್ಕೆ 2023 ಇಲೆಕ್ಷನ್ ಡಿಕ್ಲೇರ್ ಆಗುತ್ತಾನೆ ಎಷ್ಟು ಮಂದಿ ತಗೊಂಡ್ರು. ತಗೊಳ್ಳದೆ ಇರೋರ್ದು ಉಳಿತು. ಬ್ಯಾಲೆನ್ಸ್ ಅವತ್ತು 31 ಮಾರ್ಚ್ 2023 2,000 ಕೋಟಿ ಇತ್ತು. ದುಡ್ಡು ಖರ್ಚಾದ್ರೆ ಮತ್ತೆ ದುಡ್ಡು ಕೊಡ್ತೀವತ್ತ. ಬೇಕಾದ್ರೆ ಬೊಮ್ಮಾಯಿವ್ರು ಹೇಳಿದ್ದನ್ನು ತೆಗೆದು ನೋಡ್ರಿ, 10,000 ಕೋಟಿ ಹೆಚ್ಚಿಗೆ ಕೊಡ್ತೀನಿ, ಪೇಮೆಂಟ್ ತಗೋರಿ ಕೊಡ್ತೀವಿ ಅಂದ್ರೆ ಪೇಮೆಂಟ್ ತಗೊಂಡಿಲ್ಲ. ಅವಾಗ ಏನಾಯ್ತು, ಕಾಂಗ್ರೆಸ್ನವ್ರು ಮಿಸ್ಗೈಡ್ ಮಾಡಿದ್ರು. 24 ಲಕ್ಷ ಮಾಡಿದಾರೆ ರೇಟು ಭೂಮಿದು, ನಾವು ಬಂದರೆ 40 ಲಕ್ಷ ಕೊಡ್ತೀವಿ, 50 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರು. 40-50 ಲಕ್ಷ ಕೊಡ್ತೀವಿ. ಜನ ಹಂಗಾರ ಹೆಚ್ಚಿಗೆ ಕೊಡ್ತಾರಂತ ಕೆಲವ್ರು ಬಿಟ್ರು, ಕೆಲವ್ರಿಗೆ ಮಿಸ್ಗೈಡ್ ಆಯ್ತು.
ಹಿಂದಾಗಡೆ ಈಗ ಮೊನ್ನೆ ಬೆಳಗಾವಿ ಅಧಿವೇಶನದಾಗ 30 ಲಕ್ಷ 40 ಲಕ್ಷ ಅಂತ ಮಾಡಿದ. ನೀರಾವರಿ ಭೂಮಿಗೆ ಬೇರೆ ಆತ, ಭೂಮಿಗೆ ಬೇರೆ ಆತ, ಮುಳುಗಡೆ ಆಗೋ ಭೂಮಿಗೆ ಬೇರೆ ಆತ. 3 ತರ ರೇಟ್ ಮಾಡಿದ. ನಾವು ಹಂಗೆ ಮಾಡಿಲ್ಲ. ಬಂದರೆ ಇರಿಗೇಟೆಡ್ 24, ಒಣ ಬೇಸಾಯಕ್ಕೆ 20 ಮಾಡಿದ್ವಿ. ಅದರಲ್ಲೇನು ನಾವು ಡಿಫ್ರೆನ್ಶಿಯೇಟ್ ಮಾಡಿಲ್ಲ. ಮುಳುಗಡೆ ಆಗ್ತಕ್ಕಂಥವ್ರ ಮನೆಗೆ ಡಿಪ್ರಿಸಿಯೇಷನ್ ಕಟ್ ಮಾಡ್ದನೆ ಇವತ್ತಿನ ಪ್ರೆಸೆಂಟ್ ರೇಟಿಗೆ ಎಸ್ಟಿಮೇಟ್ ಮಾಡಿ ಅದ್ರ ಮೇಲೆ 20% ಹೆಚ್ಚಿಗೆ ಹಾಕಿ ಕೊಡುವಂಥದ್ದು ಮಾಡಿದ್ವಿ. ಹೆಚ್ಚಿಗೆ ಹಾಕಿ ಕೊಟ್ಟಿದ್ವಿ, ನಿಮ್ಗೆ ಗೊತ್ತಿರಲಿ, ಕೊಟ್ಟಿದ್ದೀವಿ ನಾವು. ಮತ್ತು ದುಡ್ಡು ಇಟ್ಟಿವಿ, ಆಗ ಬಿಟ್ಟಿಲ್ಲ. ಆ ದುಡ್ಡು ಖರ್ಚು ಆಗಿದ್ರೆ ಮತ್ತೆ ಕೊಟ್ಟಿದ್ರು. ಅದೇನು ಸರ್, ಈಗ ನೀವು ಕೊನೆಗೆ ಬಾಗಲಕೋಟೆ ನಡಗಡ್ಡಿ ವಿಷಯದಾಗ ಅವ್ರ ಟೈಮ್ದಾಗ ಏನು ಪೇಮೆಂಟ್ ಕೊಟ್ರೆ ಮುಳುಗಡೆ ಕಟ್ಟಡಕ್ಕೆ ಮತ್ತು ಭೂಮಿಗೆ ಬಂದ್ಬಿಡ್ಲಿ ಒಂದ್ಸರಿ ಹೊರಗೆ. 56ರಿಂದ ಇಲ್ಲಿ ತನ 64 ಮೇದಾಗ ಅಡಿಗಲ್ ಹಾಕಿವಿ ಆಲ್ಮಟ್ಟಿಗೆ. 64 ಮೇದಿಂದ ಇಲ್ಲಿ ತನಕ ಏನೇನು ಯಾರ್ಯಾರ ಕಾಲದಲ್ಲಿ ಎಷ್ಟೆಷ್ಟು ಪೇಮೆಂಟ್ ಆಗ್ಯಾವ, ಏನೇನು ಪ್ರೋಗ್ರೆಸ್ ಆಗ್ಯದ ಹೇಳ್ಬಿಡಿ. ನಾ ತಯಾರಿದ್ದೀನಿ. ಕರೆದು ಬಿಡ್ರಿ, ಯಾರ್ಯಾರನ್ನ ಕರಿತೀರಿ, ಇನ್ಕ್ಲೂಡಿಂಗ್ HK ಪಾಟೀಲ್ರನ್ನು ಕರೀರಿ. ಅವ್ರ ಪುಸ್ತಕ ಬರೆದ್ರು, ಹಾಂ, ಕೃಷ್ಣ ಕಣ್ಣೀರು ಬರೆದ್ರು. ಅವ್ರನ್ನೂ ಕರೀರಿ. ಯಾಕಂದ್ರೆ ಅವರು ನಮ್ಮವ್ರೇ ನೀರಾವರಿ ಮಂತ್ರಿ ಇದ್ರು. ಸತ್ಯ ಹೌದಲ್ಲೋ ಹೇಳ. ಬೇಕಾದ್ರೆ ಅವ್ರನ್ನ ಏನ್ ಮಾಡ್ರಿ, ಜಡ್ಜ್ ಮಾಡಿ. ನಂದೇನ್ ತಕರಾರಿಲ್ಲ, ಅವ್ರೇ ಜಡ್ಜ್ ಆಗಿ. ಎಸ್ ಸರ್.